ಕುಳಿತೀವಿ ಅದು ಏನೋ ಆಗ್ತಾ ಇರ್ತಾವ. ಹೀಗಾಗಿ ಆ ಸತ್ಯ ಸುಳ್ಳು ಅವ್ರಿಗೆ ಬಿಟ್ಟಿದ್ದು. ಬಟ್ ಏನಪ್ಪ ಅಂದ್ರೆ ಸತ್ಯ ಸಮೀಪ ಬರ್ತಾ ಇಲ್ಲ ಅನ್ನೋದು ಕೆಲವೊಮ್ಮೆ ಅನ್ನಿಸ್ತದೆ ಎಲ್ಲರಿಗೂ. ಆ ದಿಶೆಯಲ್ಲೇ ಜಗದೀಶ್ ಶೆಟ್ಟರ್ ಅವರು ಡಿಸ್ಕಷನ್ ಮಾಡ್ತಾನೆ ಅನ್ನೋಕ್ಕಿಂತಲೂ ನಾವು ಮಾಡೇ ತಿರ್ತೀವಿ ರೀ, ಅವ್ರು ಸೈನ್ ಮಾಡ್ತಾರೆ ಅಂತ ಹೇಳಿಸ್ಬೇಕಾಗಿತ್ತು. ಹೇಳಿಲ್ಲ, ಉಳಿದವರು ಹೇಳಿಲ್ಲ. ಅವರಷ್ಟೇ ಅಲ್ಲ, ಅರವಿಂದ ನಮ್ಮ ಪಾಟೀಲ್ ಆಗಿರ್ಬೋದು, ಸಂಜಯ್ ಪಾಟೀಲ್ ಆಗಿರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಗಿರ್ಬೋದು, ಅದೇ ಕಾಲ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಎಲ್ಲರೂ ಆ ಭಾಗದ ಸುತ್ತಮುತ್ತ ಬರುತ್ತಿರುವಂಥ ಹೆಚ್ಚು ಕಡಿಮೆ ಎಲ್ಲ ಶಾಸಕರು ಹೌದಪ್ಪ ಇದು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಓಪನ್ ಆಗಿ ಹೇಳುವ ಸಾಹಸ ಮಾಡಿಲ್ಲ, ಮಾಡಿಸ್ಲಿಕ್ಕೂ ಹೊರಟಿಲ್ಲ. ಅಂದಾಗ ಈಗೇನಾಗಿದೆಪ್ಪ ಅಂದರೆ ಇದೆಲ್ಲ ವಿಶೇಷವಾಗಿ ಚರ್ಚೆ ವಿಷಯ ಆಗಲಿಕ್ಕೆ ರೀ. ಚರ್ಚೆ ವಿಷಯ ಇದಲ್ಲ, ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಕರ್ನಾಟಕ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡು ಅದಕ್ಕೆ ನಮ್ಮ ಪಾರ್ಟಿಗಳು ಸಹಿತ ಕರ್ನಾಟಕದ ಪಾರ್ಟಿಗಳು, ಅವ್ರು ರಾಷ್ಟ್ರೀಯ ಪಾರ್ಟಿಗಳು ಇರ್ಬೋದು, ಆದರೆ ಕರ್ನಾಟಕದಲ್ಲಿದ್ದಾರೆ, ಅವರು ಸಹಿತ ಒಂದು ವಿಪ್ ಹೊರಡಿಸಿ ಈ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂಥ ಒಂದು ರೆಸಲ್ಯೂಷನ್, ಒಂದು ನಿರ್ಣಯವನ್ನು ತಗೊಂಡ್ರೆ ನಿಶ್ಚಿತವಾಗಿಯೂ ಅದಕ್ಕೊಂದು ಬಲಾನು ಬರ್ತದೆ. ಮತ್ತು ಅದು ನಿಜವಾಗಿಯೂ ಕರ್ನಾಟಕದ ಭಾಗನ ಸೊನ್ನಳ್ಳಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು. ಅದಕ್ಕಾಗಿ ಇವತ್ತು ನಮ್ಮ ಕನ್ನಡಿಗರು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಅನ್ನೋದು ಉಳಿಸಬೇಕಾಗಿದೆ, ಅದು ಅನಿವಾರ್ಯ ಐತಿ ಅನ್ನೋದು ಮಾತನ್ನು ಇಟ್ಟುಕೊಂಡು ಜೊತೆಗೆ MESನ ಮೊದಲಿನ ಹಿಡಿತಲ್ಲಿಲ್ಲ. ಮತ್ತು ಇವತ್ತು ಮರಾಠಿಗರು ನಮ್ಮ ಸಹೋದರಿಯಾಗಿ ಬದುಕ್ತಾ ಇದ್ದಾರೆ. ನಮ್ಮೊಂದಿಗೆ ಬಾಂಧವ್ಯ ಚೆನ್ನಾಗಿದ್ದಾವೆ. ನಾವು ಮರಾಠಿ ಮಾತಾಡ್ತೀವಿ, ಅವರು ಕನ್ನಡ ಮಾತಾಡ್ತಾರೆ. ಬಾರ್ಡರ್ ಮೇಲೆ ಹಿಡಿಯುವಂಥದ್ದು ಅನ್ನೋದು ಮಾತನ್ನು ಮತ್ತು ಹೇಳ್ತಾ, ಆದರೂ ನಮ್ಮ ಜಗದೀಶ್ ಶೆಟ್ಟರ್ ಅವರು ದಿಟ್ಟವಾಗಿ ಮಾತಾಡೋಕ್ಕಿಂತ ನಾಜೂಕೈನಂಗೆ ಮಾತಾಡಿದ್ದಾರೆ. ನಾಜೂಕಯ್ಯ ಇದರರ್ಥ ಇಷ್ಟ ಮೆತ್ತಗೆ ಮಾತಾಡೋದು, ಎರಡು ಕಡೆ ಓಡ್ಕೊಂಡು ಹೋಗುವಂಥ ಒಂದು ಮನೋಧರ್ಮ ಇಟ್ಕೊಳ್ಳೋದು, ಮತ್ತು ನಾವು ಭಾಷಾ ಸಮಸ್ಯೆ ಇಂಟೆಲಿಜ್ ಆಗೋದಿಲ್ಲ, ಒಳಗೆ ಬರೋದಿಲ್ಲ ಅಂತ ಹೇಳೋದು, ಹೇಳಿ ತಪ್ಪಿಸ್ಕೊಳ್ಳೋದು, ಮೈಗೆ ಎಣ್ಣೆ ಹಚ್ಕೊಂಡು ಅಂತ ಹೇಳ್ತಾರೆ. ಅದಕ್ಕೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೊಡ್ರಿ. S16 ನ್ಯೂಸ್ ಅರ್ಥ ಸೇರಿಸಿದ್ದಾರೆ ಎಂಬುದು ಸತ್ಯದ ಕೈಗಳಲ್ಲಿ ವಂದನೆಗಳು.